ನಮೋ ಬುದ್ಧಾಯ. ತಥಾಗತ ಭಗವಾನ್ ಬುದ್ಧರು ರೂಪಿಸಿದ ಧಮ್ಮವು ಧರ್ಮಕ್ಕಿಂತ ಭಿನ್ನವಾಗಿದೆ, ರಿಲಿಜನ್ಗಿಂತ ಭಿನ್ನವಾಗಿದೆ. ಪ್ರಿಯ ಬಂಧುಗಳೇ, ತಥಾಗತ ಭಗವಾನ್ ಬುದ್ಧರು ಧಮ್ಮ ಎಂದರೇನು ಎನ್ನುವುದಕ್ಕೆ ಒಂದು ವ್ಯಾಖ್ಯಾನವನ್ನು ನೀಡುತ್ತಾರೆ. ಧಮ್ಮ ಎಂದರೆ ಒಳ್ಳೆಯ ಜೀವನ. ಎಂತಹ ಅದ್ಭುತ ಮಾತುಗಳು ಪ್ರಿಯ ಬಂಧುಗಳೇ. ಧಮ್ಮ ಎಂದರೆ ಒಳ್ಳೆಯ ಜೀವನ, ಅಂದರೆ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಮನುಷ್ಯನ ನಡುವೆ ಒಳ್ಳೆಯ ಸಂಬಂಧಗಳಿರುವುದೇ ಧಮ್ಮ ಅಂತೇಳಿ ಧಮ್ಮದ ಪರಿಕಲ್ಪನೆಯನ್ನು ವಿವರಿಸ್ತಾರೆ. ಪ್ರಿಯ ಬಂಧುಗಳೇ, ಮಾನವ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಮನುಷ್ಯರ ನಡುವಿನ ಒಳ್ಳೆಯ ಸಂಬಂಧಗಳೇ ಧಮ್ಮ ಅಂತ ತಮ್ಮ ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ. ಪ್ರಿಯ ಬಂಧುಗಳೇ, ಇದು ಎಷ್ಟು ಅದ್ಭುತವಾದ ವಿಚಾರ ಪ್ರಿಯ ಬಂಧುಗಳೇ. ಈ ಧಮ್ಮದ ಅರ್ಥವನ್ನು ನುಡಿದಾಗ ಧಮ್ಮವಿಲ್ಲದೆ ಸಮಾಜ ನಡೆಯಲಾರದು ಎನ್ನುವಂಥದ್ದನ್ನು ಕಾಣ್ತಾ ಇದೆ. ಯಾಕಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಮನುಷ್ಯನ ನಡುವಿನ ಒಳ್ಳೆಯ ಸಂಬಂಧಗಳು ಅವನ ಜೀವನದ ನಡುವಿನ ಇರತಕ್ಕಂಥ, ಇದರ ಅರ್ಥ ಧಮ್ಮವಿಲ್ಲದೆ ಸಮಾಜ ನಡೆಯಲಾರದು. ಪ್ರಿಯ ಬಂಧುಗಳೇ, ತಥಾಗತ ಭಗವಾನ್ ಬುದ್ಧರು ಧಮ್ಮ ಎಂದರೇನು ಅಂತ ಹೇಳಿ ಈ ವಿಚಾರವನ್ನು ವ್ಯಕ್ತಪಡಿಸುತ್ತಾ, ಧಮ್ಮವು ಏಕೆ ಅಗತ್ಯ? ತಥಾಗತ ಗೌತಮ ಬುದ್ಧರ ಪ್ರಕಾರ ಧಮ್ಮವು ಪ್ರಜ್ಞಾ ಮತ್ತು ಕರುಣ ಇವುಗಳ ಸಂಗಮವಾಗಿದೆ ಅಂತ ಹೇಳ್ತಾರೆ. ತಥಾಗತರು ಬೋಧಿಸಿದ ಧಮ್ಮವು ಪ್ರಜ್ಞಾ ಅಂದರೆ ನಮ್ಮೊಳಗಿನ ಪ್ರಜ್ಞೆ ಮತ್ತು ಕರುಣ ನಮ್ಮೊಳಗಿನ ಕರುಣೆ ಇವುಗಳ ಸಂಗಮವೇ ಧಮ್ಮ ಅಂತ ಹೇಳಿದರು. ಹಾಗಾದರೆ ಪ್ರಿಯ ಬಂಧುಗಳೇ, ತಥಾಗತ ಭಗವಾನ್ ಬುದ್ಧರು ಪ್ರಜ್ಞಾ ಮತ್ತು ಕರುಣ ಇವೆರಡುಗಳನ್ನು ಬೌದ್ಧ ಧಮ್ಮದ ಆಧಾರ ಸ್ತಂಭಗಳು ಅಂತೇಳಿ ಭಗವಾನ್ ಬುದ್ಧರು ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ. ಹಾಗಾದರೆ ಬುದ್ಧರ ಆಧಾರ ಸ್ತಂಭವಾಗಿರ್ತಕ್ಕಂಥ ಧಮ್ಮದ ಆಧಾರ ಸ್ತಂಭವಾಗಿರ್ತಕ್ಕಂಥ ಮೊದಲನೆಯ ಪ್ರಜ್ಞೆ ಎನ್ನುವಂತಹ ನನ್ನ ಅಗತ್ಯತೆಯನ್ನು ಹೇಳ್ತಾರೆ. ಹಾಗಾದರೆ ಪ್ರಜ್ಞೆ ಎಂದರೇನು? ಇದರ ಅಗತ್ಯತೆಗೇನಿದೆ? ಆಗ ತಥಾಗತ ಭಗವಾನ್ ಬುದ್ಧರು ಹೇಳ್ತಾರೆ, ಪ್ರಜ್ಞೆ ಎಂದರೆ ಅರಿವು, ತಿಳುವಳಿಕೆ, ತನ್ನೊಳಗಿನ ಅರಿವು ಮತ್ತು ತಿಳುವಳಿಕೆ. ಗೌತಮ ಬುದ್ಧರು ತನ್ನ ಧಮ್ಮಕ್ಕೆ ಆಧಾರವನ್ನು ಹಾಕಿದ ಮೊದಲನೆಯ ಸ್ತಂಭವಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಬೌದ್ಧ ಧಮ್ಮದ ಆಧಾರ ಸ್ತಂಭ ಅಂತ ಹೇಳುವುದರ ಜೊತೆಗೆ, ಈ ಪ್ರಜ್ಞಾ ಎಂದರೇನು ಅಂತ ಹೇಳಿದರೆ ಮೂಢನಂಬಿಕೆಗಳಿಗೆ ಯಾವುದೇ ಅವಕಾಶವನ್ನು ಕೊಡದಿರುವುದೇ ಪ್ರಜ್ಞೆ ಅಂತ ಹೇಳ್ತಾರೆ. ಪ್ರಿಯ ಬಂಧುಗಳೇ, ಸನಾತನ ಕಾಲದಿಂದಲೂ ನಮ್ಮೊಳಗಿರತಕ್ಕಂಥ ಮೂಢನಂಬಿಕೆಗಳನ್ನು ತೊಡೆದು ಹಾಕುವಂಥ ಇವತ್ತು ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಹೇಳಿದರೆ, ಅದು ಪ್ರಪಂಚವು ಪ್ರಜ್ಞಾವಂತಿಕೆಯಿಂದ ತಥಾಗತರ ಪ್ರಜ್ಞಾವನ್ನು ಆಧಾರ ಸ್ತಂಭವಾಗಿರ್ತಕ್ಕಂಥ ಮೊದಲನೆಯ ಆಧಾರ ಸ್ತಂಭವಾಗಿರ್ತಕ್ಕಂಥ ಪ್ರಜ್ಞೆ ಎನ್ನುವಂಥದ್ದನ್ನು ಅಳವಡಿಸಿಕೊಳ್ಳಿದ್ದರಿಂದ, ಈ ಪ್ರಜ್ಞೆ ಎನ್ನುವಂಥ ಪರಿಕಲ್ಪನೆ ಅವನಲ್ಲಿ ಹುಟ್ಟುಕೊಂಡಿರೋದ್ರಿಂದ ಅನೇಕ ಸನಾತನ ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ಹೊಸ ಹೆಜ್ಜೆಗಳಿಗೆ ನಾವು ಹೊಸ ದಿಗಂತದೆಡೆಗೆ ಹೆಜ್ಜೆಯನ್ನು ಹಾಕ್ತಿದ್ದೀವಿ ಅಂತ ಹೇಳಿದರೆ, ನಮ್ಮೊಳಗಡೆ ಧಮ್ಮದ ಪರಿಕಲ್ಪನೆ, ಬುದ್ಧರು ಹೇಳಿದ ಧಮ್ಮದ ಪರಿಕಲ್ಪನೆ ಜನರಲ್ಲಿ ಪ್ರಜ್ಞತೆ ಜಾಗೃತಿ ಮೂಡ್ತಾ ಇದೆ. ಇದೇ ಪ್ರಜ್ಞೆ ಅಂದರೆ ನಮ್ಮೊಳಗಿನ ಅಂತಃಶಕ್ತಿಯ ತಿಳುವಳಿಕೆ, ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥ ವಿವೇಚನೆ ಇದೆಯಲ್ಲ, ಅದು ಕಾಲಾಂತರದಲ್ಲಿ ಹೇಗೆ ಮಾರ್ಪಾಟು ಆಗ್ತದೆ ಎನ್ನುವಂಥದ್ದನ್ನು, ಮೂಢನಂಬಿಕೆಗಳಿಗೆ ಯಾವುದೇ ಅವಕಾಶ ಕೊಡದಿರುವುದೇ ನಮ್ಮೊಳಗಿನ ಪ್ರಜ್ಞೆ ಎನ್ನುವಂಥದ್ದನ್ನು ತಥಾಗತ ಗೌತಮ ಬುದ್ಧರ ಮೊದಲ ಆಧಾರ ಸ್ತಂಭ ಪ್ರಜ್ಞೆ ಎನ್ನುವಂಥದ್ದನ್ನು ಆ ಆಧಾರ ಸ್ತಂಭವು ತಿಳಿಸುತ್ತದೆ. ಪ್ರಿಯ ಬಂಧುಗಳೇ, ಅದೇ ರೀತಿಯಾಗಿ ತಥಾಗತ ಭಗವಾನ್ ಬುದ್ಧರು ಧಮ್ಮದ ಎರಡನೇ ಆಧಾರ ಸ್ತಂಭವಾಗಿರ್ತಕ್ಕಂಥ ಕರುಣೆ ಎನ್ನುವಂಥದ್ದನ್ನು ಪ್ರತಿಪಾದನೆ ಮಾಡುತ್ತಾರೆ. ಹಾಗಾದರೆ ಪ್ರಿಯ ಬಂಧುಗಳೇ, ಕರುಣೆ ಎಂದರೇನು? ಆ ಕರುಣೆಯ ಅಗತ್ಯತೆ ಏನಿದೆ ಈ ಜಗತ್ತಿಗೆ ಎನ್ನುವುದನ್ನು ತಥಾಗತ ಭಗವಾನ್ ಬುದ್ಧರು ಈ ರೀತಿ ಹೇಳ್ತಾರೆ. ಕರುಣೆ ಎಂದರೆ ಪ್ರೀತಿ ಅಥವಾ ವಿಶ್ವಾಸ.
ಇದೇ ಪ್ರಪಂಚದ ಮೂಲ ಕಾರಣ. ಇದಿಲ್ಲದಿದ್ದರೆ ಸಮಾಜವು ಬದುಕುವುದಕ್ಕೆ ಮತ್ತು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಈ ಕಾರಣದಿಂದ ಬುದ್ಧರು ತನ್ನ ಧಮ್ಮದಕ್ಕೆ ಈ ಕರುಣ ಎನ್ನುವಂಥ ಒಂದು ಪರಿಕಲ್ಪನೆಗೆ ಎರಡನೆಯ ಆಧಾರ ಸ್ತಂಭವನ್ನಾಗಿ ಈ ಕರುಣೆಯನ್ನು ಪರಿಚಯಿಸ್ತಾರೆ, ಕರುಣವನ್ನು ಪರಿಚಯಿಸ್ತಾರೆ ಪ್ರಿಯ ಬಂಧುಗಳೇ. ಇದು ಬುದ್ಧರ ತಮ್ಮ ಧಮ್ಮದ ಮೂಲ ಪರಿಕಲ್ಪನೆಯ ಅರ್ಥ ಪ್ರಿಯ ಬಂಧುಗಳೇ. ಹೀಗೆ ಸನಾತನ ಧರ್ಮದ ವಿವರಣೆಗಿಂತಲೂ ಬುದ್ಧನು ಪ್ರತಿಪಾದಿಸಿದ ಧಮ್ಮದ ಅರ್ಥ ವಿವರಣೆಯು ತೀರ ಭಿನ್ನವಾಗಿದೆ ಪ್ರಿಯ ಬಂಧುಗಳೇ. ಧರ್ಮಕ್ಕೂ ಧಮ್ಮಕ್ಕೂ ಇರುವ ವ್ಯತ್ಯಾಸ. ಬುದ್ಧರು ತನ್ನ ಧಮ್ಮಕ್ಕೆ ನೀಡಿರುವ ವ್ಯಾಖ್ಯಾನವನ್ನು ಪುರಾತನವಾಗಿದ್ದರೂ ಅತ್ಯಂತ ಇಂದಿಗೂ ಕೂಡ ಆಧುನಿಕವಾಗಿದೆ ಪ್ರಿಯ ಬಂಧುಗಳೇ. ಇವತ್ತು ನಾವು ಆಧುನಿಕವಾಗಿ ಮೂಢನಂಬಿಕೆಯನ್ನು ಧಿಕ್ಕರಿಸುವ ಪರಿಕಲ್ಪನೆ ನಮ್ಮೊಳಗಡೆ ಮೂಡಿದೆ ಅಂತ ಹೇಳಿದರೆ ಬುದ್ಧರ ಧಮ್ಮ ಪ್ರಜ್ಞೆ ನಮ್ಮೊಳಗಡೆ ಮೂಡ್ತಾ ಇದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯ ಬಂಧುಗಳೇ. ಹಾಗಾಗಿ ಬುದ್ಧರು ತನ್ನ ಧಮ್ಮಕ್ಕೆ ನೀಡಿರುವ ಈ ವ್ಯಾಖ್ಯಾನವು ತನ್ನ ಅವಧಿಯ ಕಾಲದ ಕಟು ಇತಿಹಾಸದ ಸತ್ಯವನ್ನು ಹೇಳಿದ್ದರೂ ಸಹಿತವಾಗಿ ಅದು ಇಂದಿಯೂ ಕೂಡ ಅತ್ಯಾಧುನಿಕವಾಗಿ ಸತ್ಯವಾಗಿದೆ. ಬುದ್ಧರ ವಿಚಾರಗಳು ಯಾರು ಅಳ್ಳೆಗೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಪ್ರಿಯ ಬಂಧುಗಳೇ. ಬುದ್ಧರು ಧಮ್ಮವು ಯಾರಿಂದಲೂ ಏನನ್ನು ಎರವಲು ಪಡೆದಿಲ್ಲ, ಜೊತೆಗೆ ಸತ್ಯವೂ ಕೂಡ ಸರ್ವಕಾಲಿಕ ಸತ್ಯವೂ ಆಗಿದೆ ಅಂತ ಹೇಳ್ತಾರೆ ಪ್ರಿಯ. ಕೆಲವು ಮನುವಾದಿಗಳು ಬೌದ್ಧ ಧರ್ಮವು ಹಿಂದೂ ಧರ್ಮದಿಂದ ಟೆಸೆಲೊಡೆದು ಬಂದಿರುವಂಥ ಧಮ್ಮ ಎನ್ನುವಂಥದ್ದನ್ನು ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಅದು ಎಷ್ಟೊಂದು ಅವೈಜ್ಞಾನಿಕ ಅಂತ ಹೇಳಿದ್ರೆ, ಬುದ್ಧರು ಧಮ್ಮವು ಯಾರಿಂದಲೂ ಏನನ್ನು ಎರವಲು ಪಡೆದಿಲ್ಲ, ಜೊತೆಗೆ ಸತ್ಯವಾಗಿದೆ ಅಂಥೇಳಿ ಈ ಜಗತ್ತಿನ ಜ್ಞಾನದ ವೃಕ್ಷ ಅಂತೇಳಿ ಕರೆಸಿಕೊಳ್ತಕ್ಕಂಥ ಮಹಾನ್ ತತ್ವಜ್ಞಾನಿಯಾಗಿರ್ತಕ್ಕಂಥ, ಭಾರತದ ಬಹುದೊಡ್ಡ ದಾರ್ಶನಿಕ ಆಗಿರ್ತಕ್ಕಂಥ, ಭಾರತದ ಭವಿಷ್ಯ ಬರೆದಿರ್ತಕ್ಕಂಥ, ಭಾರತದ ಭವಿಷ್ಯವನ್ನು ಬರೆದಿರ್ತಕ್ಕಂಥ, ಭಾರತದ ಶ್ರೇಷ್ಠ ಸಂವಿಧಾನವನ್ನು ಸರ್ವಕಾಲಿಕ ಸಲ್ಲುವಂತಹ ಸಂವಿಧಾನವನ್ನು ಕೊಟ್ಟುವುದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಧಮ್ಮವು ಯಾರಿಂದಲೂ ಏನನ್ನೂ ಎರವಲು ಪಡೆದಿಲ್ಲ, ಜೊತೆಗೆ ಅದು ಸತ್ಯವಾಗಿದೆ, ಈ ಲೋಕದ ಸತ್ಯವನ್ನು ತಿಳಿಸ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಜ್ಞೆ, ಕರುಣೆ ಇವುಗಳ ಸಂಗಮವೇ ಬುದ್ಧನ ಧಮ್ಮದ ವೈಶಿಷ್ಟ್ಯವಾಗಿದೆ ಪ್ರಿಯ ಬಂಧುಗಳೇ. ಇದು ಧರ್ಮ ಮತ್ತು ಧಮ್ಮದ ನಡುವಿನ ವ್ಯತ್ಯಾಸ ಪ್ರಿಯ ಬಂಧುಗಳೇ. ಹಾಗಾಗಿ ಪ್ರಜ್ಞೆ, ಕರುಣೆ ಇವುಗಳ ಸಂಗಮವೇ ಬುದ್ಧನ ಧಮ್ಮವಾಗಿದೆ ಪ್ರಿಯ ಬಂಧು. ಸಕಲ ಜೀವರಾಶಿಗಳೆಡೆಗೆ ಕರುಣೆಯ ಮೈತ್ರಿ ಪ್ರೇಮವನ್ನು ಬೆಸೆಯುವ ಯಾವುದಾದರೂ ಧಮ್ಮ ಬಿದ್ದಿದ್ದರೆ ಅದು ಬೌದ್ಧ ಧರ್ಮ ಪ್ರಿಯ ಬಂಧುಗಳೇ. ಇಂತಹ ಪ್ರಿಯವಾದ ಧರ್ಮವನ್ನು, ಇಂತಹ ನೈಜ ಧರ್ಮವನ್ನು, ಸರ್ವಕಾಲಿಕ ಉತ್ಕೃಷ್ಟವಾದ ಧರ್ಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಳ್ಳುತ್ತಾರೆ. ತಮ್ಮ ಅನುಯಾಯಿಗಳು ಇದನ್ನು ಅನುಸರಿಸಬೇಕಂತ ಹೇಳ್ತಾರೆ. ನೀವು ಬೆಳಗಿನ ಹಾದಿಯಡೆಗೆ ಸಾಗಬೇಕಾಗಿತ್ತಂದರೆ ಬುದ್ಧರನ್ನು ಒಪ್ಪಿಕೊಳ್ಳಿ, ಆಗ ನಿಮ್ಮ ಜೀವನ ಬೆಳಗಿನ ಹಾದಿಯತ್ತ ಸಾಗ್ತದೆ ಅಂತೇಳಿ ಪ್ರಿಯ ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅಂದರೆ ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ರ ವಿಚಾರಧಾರೆಗಳನ್ನು ನಾವು ಅಳವಡಿಸಿಕೊಳ್ಳುವ ಅವರ ನಿಜವಾದ ಅನುಯಾಯಿಗಳು ಯಾವಾಗ ಆಗ್ತೀವಿ ಅಂತ ಹೇಳಿದ್ರೆ ಬುದ್ಧರನ್ನು ಒಪ್ಪಿಕೊಂಡಾಗ, ಬುದ್ಧರನ್ನು ಅಪ್ಪಿಕೊಂಡಾಗ ಪ್ರಿಯ ಬಂಧುಗಳೇ. ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ ಎನ್ನುವ ವಿಚಾರವನ್ನು ವ್ಯಕ್ತಪಡಿಸುತ್ತಾ ನಮೋ ಬುದ್ಧಾಯ.